ಪಂಚಮಿ ಉಂಡೆ ಅಂತೂ ಮಾಡಿರ್ತೀವಿ ರೀ ಎಲ್ಲರ ಮನೆಯೊಳಗೂ. ಅದ್ರ ಜೊತೆ ಒಂದು ಸ್ವಲ್ಪ ಖಾರ ಅಂದ ಅವಲಕ್ಕಿ ಚೂಡ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ರೀ. ಹಾಗಾಗಿ ಇವತ್ತು ಅವಲಕ್ಕಿ ಚೂಡ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ನಾನು ನಿಮ್ಮ ಪುಷ್ಪಾಸ್ ಡೈಲಿ ವ್ಲಾಗ್ಗೆ ಸ್ವಾಗತ. ನೋಡಿರಿ, ಫಸ್ಟ್ ಅದಕ್ಕೆ ಏನೇನು ಸಾಮಾನು ಬೇಕಂಥೇಳಿ ನೋಡ್ಕೊಳ್ರಿ. ಫಸ್ಟ್ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಅಚ್ಚ ಖಾರದ ಪುಡಿ ಎರಡೂ ಹಾಕಿವ್ರಿ. ಎರಡೂ ಹಾಕ್ಬೋದು. ಸ್ವಲ್ಪ ಖಾರ ಕಮ್ಮಿ ಇದ್ದಂಥ ಹಸಿಮೆಣ್ಸಿನ್ಕಾಯಿ ತೊಗೋಬೇಕ್ರಿ, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದು ಹಸಿಮೆಣ್ಸಿನ್ಕಾಯ್ದು ಫ್ಲೇವರೇ ಬೇರೆ ಬರುತ್ತಲ್ಲ, ಹಾಗಾಗಿ ಅದು ಎರಡು ಹಾಕಿನಿ. ಆಮೇಲೆ ಒಣ ಕೊಬ್ಬರಿ ಒಂದು ಬಟ್ಲ, ಕ್ವಾಂಟಿಟಿ ಜಾಸ್ತಿ ಇದ್ದರೆ ಇನ್ನೂ ಜಾಸ್ತಿ ತೊಗೋಬೋದು ರೀ. ನೆಕ್ಸ್ಟ್ ಶೇಂಗಾ, ನೆಕ್ಸ್ಟ್ ಜೀರಿಗೆ ಸಾಸಿವೆ, ನೆಕ್ಸ್ಟ್ ಅರಿಶಿನ ಪುಡಿ, ಪುಟಾಣಿ, ಕರಿಬೇವು, ಅವಲಕ್ಕಿ ಮೇನ್ ಅವಲಕ್ಕಿನ ಅಲ್ರಿ, ಹಾಗಾಗಿ. ಆಮೇಲೆ ಇನ್ನೂ ಒಂದೆರಡು ಇನ್ನು ಸಾಮಾನುಗಳನ್ನು ಬಿಟ್ಟಿದ್ದೆ ನಾನು, ಅದನ್ನ ಆಮೇಲೆ ಆ್ಯಡ್ ಮಾಡಿದೆ. ಸಕ್ಕರೆ ಪುಡಿ ಒಂದು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಳ್ಳುಳ್ಳಿ. ಇಷ್ಟಿದ್ರೆ ನಮ್ಮದು ಅವಲಕ್ಕಿ ರೆಡಿ ಆಗ್ತೈತೆ ನೋಡಿರಿ. ಫಸ್ಟ್ ಕಡಾವಗಿ ಒಳಗೆ, ಅಂದರೆ ದೊಡ್ಡ ಬುಟ್ಟಿ ಒಳಗೆ ಜಾಸ್ತಿ ಕ್ವಾಂಟಿಟಿ ಮಾಡೋದಿರುತ್ತಲ್ಲ ರೀ, ಹಾಗಾಗಿ 1 ಕಿಲೋದಷ್ಟು ಮಾಡೋದಿತ್ತಂದ್ರೆ ಇಷ್ಟೆಲ್ಲ ಸಾಮಾನು ಬೇಕು ರೀ. 2 ಗಿಂಡಿ ಎಣ್ಣೆ ಹಾಕ್ಬೇಕು ಇದಕ್ಕೆ, ಅಂದ್ರೆ ಒಂದು 1/4 ಲೀಟ್ರ್ನಷ್ಟು ಆಗುತ್ತೆ. ಅದು 1/4 kg ಅಷ್ಟು ಎಣ್ಣೆ ಕಾದ್ಮೇಲೆ ಅದ್ರಾಗ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ, ಆಮೇಲೆ ಹಸಿ ಶೇಂಗಾ ಹಾಕ್ಬೇಕು ರೀ. ಅದಕ್ಕೆ ಹಸಿ ಶೇಂಗಾ ಪುಟಾಣಿ ಅವೆರಡು ಫ್ರೈ ಆಗಬೇಕು ಫಸ್ಟ್, ಅಂದ್ರೆ ಅವು ಮೆತ್ತಗಿರ್ತಾವಲ್ಲ, ಅವು ಕುರುಮ್ ಅನ್ನಬೇಕು. ಅವು ಕೆಂಪಗಾಗೋ ತನಕನೂ ಫ್ರೈ ಮಾಡ್ಬೇಕು ಚೆನ್ನಾಗಿ. ಎಣ್ಣೆ ಒಳಗೆ ಅವು ಚೆನ್ನಾಗಿ ಫ್ರೈ ಆದವು ಅಂತಂದ್ರೆ ಬಾಯಿಯೊಳಗೆ ಕುರುಮ್ ಅಂತ ಟೇಸ್ಟ್ ಬರ್ತಾವೆ. ಇಲ್ಲಾಂದ್ರೆ ಮೆತ್ತಗಿದ್ದು ಅಂದ್ರೆ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ ಚೂಡ ಒಳಗೆ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಅದು ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡ್ಬೇಕು ರೀ ಅದನ್ನು. ಆಮೇಲೆ ಕರಿಬೇವು ಎರಡು ಒಟ್ಟಿಗೆನೇ ಹಾಕ್ಬಿಡ್ಬೇಕಂದ್ರೆ, ಎರಡು ಹಸಿನೇ ಇರ್ತಾವಲ್ಲ, ಅದು ನೀರಿನ ಅಂಶ ಹೋಗೋ ತನಕನೂ ಅವನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕು ಎಣ್ಣೆ ಒಳಗೆ. ಸ್ವಲ್ಪ ಟೈಮ್ ತೊಗೊಳತ್ತೆ ರೀ ಇದು, ಪೇಷನ್ಸ್ಲೇ ಮಾಡ್ಬೇಕು. ಮತ್ತು ಮಾಡಿದ ತಕ್ಷಣ ಟೇಸ್ಟ್ ಅಂತೂ ಸಖತ್ತಾಗಿರ್ತವೆ. ಆಮೇಲೆ ಒಣ ಕೊಬ್ಬರಿ ಆ್ಯಕ್ಚುಲಿ ಲಾಸ್ಟಿಗೆ ಹಾಕ್ಬೇಕು ರೀ, ಯಾಕಂದ್ರೆ ಅದು ಜಾಸ್ತಿ ಫ್ರೈ ಆತಂದ್ರೆ ಕಹಿ ಬರುತ್ತೆ. ಸ್ವಲ್ಪ ಫ್ರೈ ಆದರೆ ಸಾಕು ರೀ ಒಣ ಕೊಬ್ಬರಿ. ಆಲ್ರೆಡಿ ಅದ್ರೊಳಗೆ ಎಣ್ಣೆ ಅಂಶ ಇದ್ದೇ ಇರುತ್ತೆ. ನಾವು ಒಂದು ಸ್ವಲ್ಪ ಫ್ರೈ ಮಾಡಿದರೆ ಸ್ವಲ್ಪ ಕುರು ಅಂತಾವೆ, ಟೇಸ್ಟ್ ಅನ್ನಿಸ್ತಾವೆ ಅಷ್ಟೇ. ಆಮೇಲೆ ನೆಕ್ಸ್ಟ್ ಇನ್ನು ಇದಕ್ಕೆ ಅರಿಶಿನ ಪುಡಿ, 1 ಚಮಚ ಆಗುವಷ್ಟು ಅರಿಶಿನ ಪುಡಿ, ಆಮೇಲೆ ಅಚ್ಚ ಖಾರದ ಪುಡಿ, ಅಂದರೆ ಕೆಂಪು ಮೆಣಸಿನ್ಕಾಯಿ ಪುಡಿ ಮಾಡಿಟ್ಟಿರ್ತೀವಲ್ರಿ ನಾವು. ಈ ಸೈಡೆಲ್ಲ ಗೊಡ್ಡ ಖಾರ ಅಂತಾರೆ ನೋಡ್ರಿ, ಮತ್ತು ಬಂಗಿ ಪುಡಿ ಹಿಂಗೇನೇನೋ ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ. ರೆಡ್ ಚಿಲ್ಲಿ ಪೌಡ್ರ್ ಅಂತಾರೆ, ಏನಾದರೂ ಅಂದ್ಕೊಳ್ಳಿ. ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲನೂ ಅದು ಸ್ವಲ್ಪ ಎಣ್ಣೆ ಒಳಗೆ ಖಾರದ ಕಲರ್ ಬಿಡೋ ತನಕನೂ ಫ್ರೈ ಮಾಡ್ಬೇಕು ರೀ. ಎಷ್ಟು ಮಸ್ತ್ ಕಲರ್ ಬಂತು ನೋಡ್ರಿ. ಇದು ನಾವು ಮನೆಯೊಳಗೆ ಮಾಡಿಸಿದ್ದ ಖಾರ ಇದು. ಒಳ್ಳೆ ಬ್ಯಾಡಗಿ ಮೆಣಸಿನ್ಕಾಯಿ ತಂದು ಬಿಸಿಲಲ್ಲಿ ಇಟ್ಟು ಒಣಗಿಸಿ, ಆಮೇಲೆ ನೆಕ್ಸ್ಟು ಗಿರಣಿಗೆ ಹೋಗಿ ಹಾಕ್ಸಿದ್ದು. ಆಮೇಲೆ ಗ್ಯಾಸ್ ಆಫ್ ಮಾಡಿ ಕೆಳಗಿಳಿಸಿ, ಬಿಸಿ ಇರುವಾಗಲೇ ನಾವು ಫಸ್ಟ್ ಅವಲಕ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ರೀ. ಎಣ್ಣೆ ಎಲ್ಲ ಅವಲಕ್ಕಿಗೂ ಹತ್ತೋ ಹಂಗೆ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಬಿಸಿ ಮಾಡ್ಬೇಕು. ಯಾಕಂದರೆ ಈಗ ತಂಪು ಹವಾ ಒಂದಿರುತ್ತಲ್ಲ ರೀ, ಅವು ಮೆತ್ತಗಾಗಿರ್ತಾವೆ. ಬಿಸಿಲೊಂದು ಬೀಳವಲ್ತಲ್ರಿ ಸರಿಯಾಗಿ, ಈಗ ಮಳೆ ಹತ್ಕೊಂಡ್ಬಿಟ್ಟದ. ಹಂಗೆ ಚೆನ್ನಾಗಿ ಬಿಸಿ ಮಾಡಿ ಸಕ್ಕರೆ ಪುಡಿ ಹಾಕ್ಬಿಡ್ಬೇಕು ರೀ. ಇಷ್ಟಾದ್ರೆ ನಮ್ಮ ಅವಲಕ್ಕಿ ಚೂಡ ರೆಡಿ ನೋಡಿರಿ. ಮಸ್ತ್ ಬಂದಿದ್ದು ರೀ. ಹಂಗೆ